ನೋಡ್ದ್ಯಾ ಅಮೂಲ್ ಬೇಬಿ ಬೇಜಾರು ಮಾಡ್ಕೊಂಡ ಅಂತ ಸತ್ಯನೂ ಬೇಜಾರಲ್ಲಿ ಕುಂತಿದ್ದಾಳೆ. ಇದನ್ನೇ ಕಣೋ ಡಿಂಗು ಅನ್ನೋದು. ಕರೆಕ್ಟ್ ಕಣೋ, ಇಷ್ಟು ಪ್ರೀತಿ ಇರೋರ್ನ ದೂರ ಮಾಡೋಕ್ಕೆ ನಾವು ಬಿಡಬಾರ್ದು. ಸರಿ ಬಾ ಸತ್ಯನ ಮಾತಾಡ್ಸೋಣ. ಸತ್ಯ ಯಾಕೆ ಕೂತಿದ್ಯಾ? ಏನೋ ಬೇಜಾರ ಇದೆಯಾ ಅನ್ಸುತ್ತೆ. ನಿಮ್ಗೆ ಏನು ಅನ್ಸಿದ್ರು ಸರಿ, ನನ್ನನ್ನೇನು ಕೇಳಬೇಡಿ. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನಾನು ಇರೋದಕ್ಕೆ ನನ್ನನ್ನು ಒಬ್ಳೇ ಬಿಟ್ಬಿಡಿ. ನೀನೊಬ್ಳೇ ಯಾಕಿರ್ಬೇಕು ಸತ್ಯ? ಅಮೂಲ್ ಬೇಬಿನೋ ಅಲ್ಲ, ಅಮೂಲ್ ಬೇಬಿ ಬೇಜಾರು ಮಾಡ್ಕೊಂಡು ಹೋದ ಅಂತ ತಾನೇ ನೀನು ಬೇಜಾರಾಗಿರೋದು. ಸುಮ್ಮನೆ ಹೋಗಿ ಅಂದೆ. ಸತ್ಯ, ಗುಂಗ್ರು ಕಾಕ್ರೋಚ್ ಮಾಡಿರೋ ತಪ್ಪಿಗೆ ನೀನು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನನಗೆ ಯಾರ ಮೇಲೂ ಕೋಪ ಇಲ್ಲ. ಸುಮ್ಮನೆ ಹೊರಟೋಗಿ ಇಲ್ಲಿಂದ. ಕೋಪ ಇಲ್ಲ ಅಂದ್ರೂ ನೋಡು ಹೇಗೆ ರೇಗ್ತಿದ್ಯಾ. ಅವರಿಬ್ರು ಏನೇನೋ ಮಾತಾಡಿದ್ರು ಅಂತ ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಯಾರೇನೇ ಮಾತಾಡಿದ್ರು ಮಾತೆ. ಒಂದ್ಸತಿ ಮಾತಾಡಿದ್ದನ್ನ ವಾಪಸ್ ತಗೊಳ್ಳೋದಕ್ಕಾಗತ್ತಾ? ಅದೇ ತರ ಅಮೂಲ್ ಬೇಬಿ ಅವತ್ತು ನಾನ್ ಕಳ್ಳಿ ಅಂತ ಅನುಮಾನ ಪಟ್ಟಾಗ ನನಗ್ ಕೋಪ ಬಂದಿರ್ಲಿಲ್ವಾ? ನನಗ್ ಬೇಜಾರಾಗಿರ್ಲಿಲ್ವಾ? ಅದೇ ತರ ತಾನೆ ಅವನ್ಗೂ ಬೇಜಾರಾಗಿರುತ್ತೆ. ಆಡಿರೋ ಮಾತನ್ನ ಮತ್ತೆ ವಾಪಸ್ ತಗೊಳ್ಳೋದಕ್ಕಾಗತ್ತಾ? ಅದಕ್ಕೆ ದೊಡ್ಡವರು ಹೇಳಿರೋದು, ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಒಟ್ನಲ್ಲಿ ಅವನಿಗೆ ಬೇಜಾರಾಗಿರೋದಂತೂ ನಿಜ. ಅವನಿಗಾಗಿರೋ ಬೇಜಾರನ್ನ ಸರಿ ಮಾಡಕ್ಕಾಗತ್ತಾ? ಯಾಕಾಗಲ್ಲ? ನಮ್ಮಿಂದ ಯಾರಿಗಾದ್ರೂ ಬೇಜಾರಾದ್ರೆ ಅದನ್ನ ನಾವಷ್ಟೇ ಸರಿ ಮಾಡಕ್ಕಾಗದು. ಅಂದ್ರೇನು? ನಾನು ಅವನ ತರಾನೇ ರೋಡಿಗೆ ಹೋಗಿ ಸಾರಿ ಕೇಳ್ಬೇಕಾ? ಅದೆಲ್ಲ ಆಗಲ್ಲ. ನಾನು ಸತ್ಯ, ನನಗೆ ಸತ್ಯ ಏನು ಅಂತಾನು ಗೊತ್ತಿದೆ. ಅವನ ಮೇಲೆ ನಂಬಿಕೆನೂ ಇದೆ. ಅವನಷ್ಟಕ್ಕೆ ಅವನೇ ತಪ್ಪು ತಿಳ್ಕೊಂಡು ಹೋದ್ರೆ ನಾನೇನ್ ಮಾಡೋದಕ್ಕಾಗತ್ತೆ? ಅವನಿಗೂ ಸ್ವಲ್ಪ ತಾಳ್ಮೆ ಬೇಕು ಅಲ್ವಾ? ಸತ್ಯ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ ಅಂತ ಅವನಿಗೂ ಗೊತ್ತಿರ್ಬೇಕಲ್ವಾ? ಆಯ್ತು ಸತ್ಯ, ಹಾಗಂತ ಇಬ್ರು ದೂರ ಇಟ್ಕೊಂಡ್ ನಿಂತ್ಕೊಂಡ್ ಕುತ್ಕೊಂಡ್ರೆ ಸಮಸ್ಯೆ ಬಗ್ಗೆ ಇರುತ್ತಾ? ಈಗ ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೀರಾ? ನೀನೇನು ಮಾಡ್ಬೇಡ, ಎಲ್ಲ ನಾವ್ ಮಾಡ್ತೀವಿ. ಒಟ್ನಲ್ಲಿ ಅಮೂಲ್ ಬೇಬಿ ಬೇಜಾರ್ ಕಡಿಮೆ ಆಗ್ಬೇಕು ಅಂತ ಖಡಕ್ಕಾಗಿ ಹೇಳು. ಆಮೇಲೆ ನೋಡು ನಾವೇನ್ ಮಾಡ್ತೀವಿ ಅಂತ.